ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಮ್ಮೂರು. ಸ್ವಾಗತ ಸುಸ್ವಾಗತ ಮತ್ತೆ ನಮ್ಮ ಅಮ್ಮನವ್ರ ವಿಡಿಯೋಗೆ. ನಮ್ಮ ಅಮ್ಮನವ್ರ ಹಬ್ಬ ಆರಂಭ ಆಗಿ ಇವತ್ತಿಗೆ 7 ದಿನ ಗುರು. ಏನಪ್ಪ ಇವತ್ತು ವಿಡಿಯೋ ಮಾಡ್ತಾ ಇದೀನಿ ಅಂತ ಅಂದ್ರೆ, ಇವತ್ತು ನಮ್ಮೂರಲ್ಲಿ ಕಳಸ ಸ್ಥಾಪನೆ ಮಾಡ್ತಾ ಇದ್ದೀವಿ. ನಮ್ಮ ಮೈಯವರು ಕಳಸನ ಮುಡಿಗೇರಿಸ್ಕೊಂಡು ನಮ್ಮ ಅಮ್ಮನವ್ರ ಜಟ್ಟಿ ಸುತ್ತ ಅಂದ್ರೆ ಕಂಬದ ಸುತ್ತ 2 ರೌಂಡ್ ಬರ್ತಾರೆ. 2 ರೌಂಡ್ ಬಂದಾದ್ಮೇಲೆ ಈ ಕಳಸನ ಎಲ್ಗಪ್ಪ ಏರಿಸ್ತಾರೆ ಅಂತಂದ್ರೆ, ನಮ್ಮ ಊರಲ್ಲಿ ಒಂದು ರಂಗ ಮಂಟಪ ಇದೆ ಗುರು. ಆ ರಂಗ ಮಂಟಪದ ಮೇಲೆ ನಮ್ಮ ಅಮ್ಮನವ್ರ ಕಳಸ ಏರ್ಸೋದು. ಏನಪ್ಪ ಈ ಕಳಸದ ಮಹತ್ವ ಅಂದ್ರೆ, ಈ ಕಳಶದಲ್ಲಿ ನಮ್ಮ ಅಮ್ಮನವ್ರು ಇರ್ತಾರಂತೆ. ಈ ಕಳಸನ ರಂಗಮಂಟಪದ ಮೇಲೆ ಏರ್ಸಿದ್ಮೇಲೆ ನಮ್ಮ ಅಮ್ಮನವ್ರು ಕಳಶದಲ್ಲಿ ಕೂತ್ಕೊಂಡು ನಾವು ಕುಣಿಯೋ ರಂಗನ ಅಥವಾ ಪೂಜೆ ಪುರಸ್ಕಾರಗಳನ್ನ ನಾವು ಮಾಡೋ ತಪ್ಪು ಒಪ್ಪುಗಳನ್ನ ನೋಡ್ತಾರೆ ಅನ್ನೋ ಒಂದು ನಂಬಿಕೆ. ಈ ಕಳಸನ ನಾವು ರಂಗಮಂಟಪದ ಮೇಲೆ 9 ದಿನ ಮಾತ್ರ ಇಡೋದು. ಈ ಭಾನುವಾರ ಅಂದ್ರೆ ಜಾಗರಣೆ ದಿನ ಈ ಕಳಸನ ರಂಗಮಂಟಪದ ಮೇಲೆ ಏರ್ಸಿದ್ರೆ, ನಮ್ಮ ಅಮ್ಮನವ್ರ ಹಬ್ಬ ಮುಗಿದು 9 ದಿನಕ್ಕೆ ಮಂಗಳವಾರ ಮರುಪೂಜೆ ಅಂತ ಮಾಡ್ತಾರೆ. ಆ ಮರುಪೂಜೆ ದಿನ ಈ ಕಳಸನ ಕೆಳಗಡೆ ಇಳಿಸ್ತಾರೆ. ನಮ್ಮ ಅಯ್ಯರು ಸೀದಾ ರಂಗಮಂಟಪದ ಹತ್ರ ಬಂದ್ಬಿಟ್ಟು 3 ಸುತ್ತು ಪ್ರದಕ್ಷಿಣೆ